ಗೈಸ್ ಗೋಟಿ ಗೊಜ್ಜು ಮಟನ್ ಸಾರು ಗೈಸ್ ನಮ್ಮ ನೆಕ್ಸ್ಟ್ ಐಟಮ್ ಚಿಕನ್ ಚಾಪ್ಸ್ ಬಂದಿದೆ ಮುಂದೆ ಗೊತ್ತಾಯ್ತಾ ಬ್ಲಾಕ್ ಕಾರ್ ಮೇಲೆ ವೈಟ್ ಪೇಂಟಿಂಗ್ಸ್ ಮಾಡಿ ಜೀಬ್ರಾ ಮಾಡಿದ್ದಾನೆ ಒಂದು ಲಕ್ಕಿ ಮೆಂಬರ್ಸ್ ನಾವೇ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ವಿಡಿಯೋ ಕೂಡ ಮಾಡ್ತೀವಿ ಸೊ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ತುಂಬಾನೇ ಫಂಕ್ಷನ್ ಗಳೈತೆ. ನಮ್ ಭೀಮನ್ ನಾವು ಒಬ್ಬನೇ ಬಿಟ್ಬಿಟ್ಟು ಹೋಗ್ಬೇಕು. ನಮ್ಮ ಅಪ್ಪ ಅಮ್ಮ ಅಲ್ಲೇ ಅವ್ರೆ ಗುರುಪ್ರವೇಶದ ಹತ್ರ. ಬಂದ್ಬಿಡ್ತೀನಿ ಇರು 10 minutes ಬಂದ್ಬಿಡ್ತೀನಿ. ಗುಡ್ ಬಾಯ್. ಸ್ನಾನ ಮಾಡ್ತವ್ರು ಭೀಮನ್ಗೆ ಇವತ್ತು, ಅದಕ್ಕೆ ತ್ಯಾವ ಗೈಸ್ ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಫಂಕ್ಷನ್ ಐತಿ ಇವತ್ತು, ಅಲ್ಲಿಗೆ ಹೋಗಿ ಬರೋಣ ಬನ್ನಿ ಗೈಸ್. ಇದೇ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು ನಾನು. ನಮ್ಮೂರ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಹೊಸ್ತ ಕಟ್ಟಿರೋದು ಇದು. ಕಿರಣಣ್ಣ ಅವ್ರದ್ದು ತೋರಿಸ್ತೀನಿ ಒಳಗೆ ಹೋಗ್ಬಿಟ್ಟು. ಗೈಸ್ ಒಳಗಡೆ ದೇವ್ರ ಕೂರಿಸಿ ಪೂಜೆ ಮಾಡಿರೋದು. ಹಾ ಅಣ್ಣ ಇವರೇ ಮನೆ ಓನರು. ಕಂಗ್ರಾಟ್ಸ್. ಚಿಕ್ಕದ್ರಲ್ಲಿ ಹಳೆ ಮನೆ ಇವ್ರದ್ದು ಕೆಳಗಡೆ ಇತ್ತು. ಅವಾಗ ನಾವು WWE ನೋಡಕ್ ಇವ್ರ ಮನೆಗೆ ಹೋಗುವ. ನೆನ್ಪಾಯ್ತು ಈಗ್ಲೂ. ನೆನ್ಪಾಯ್ತು ನಿಮ್ಗೆ? ಇವಾಗ ನೋಡಿ ಹೊಸ ಮನೆ ಕಟ್ಟಿರೋದು ಇವ್ರದ್ದೆ. ಕಂಗ್ರಾಟ್ಸ್ ಅಣ್ಣ. ಬರ್ತೀನಿ. ನಮ್ ಸಬ್ಸ್ಕ್ರೈಬರ್ ಇದಾರೆ ನೋಡಿ ಇಲ್ಲೊಬ್ರು. ಯಾವ ಊರು ಬ್ರೋ ನಿಮ್ದು? ರಾಮನಗರನ? ಇವ್ರು ನಿಮ್ಗೆ ಗೊತ್ತಿರುತ್ತೆ ಬಿಡಿ, JCP ವಿಡಿಯೋ ಮಾಡಿದಾಗ ನೆನ್ಪಿರುತ್ತೆ. JCP ಡ್ರೈವರ್ ಆ ವಿಡಿಯೋದಲ್ಲಿ. ಗೃಹ ಪ್ರವೇಶದಲ್ಲಿ ನಾಷ್ಟ ಮಾಡ್ಕೊತಾ ಇದೀನಿ. ಪೂರಿ ಸಾಗು ಪಲ್ಯ ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀನಿ. ವಾಪಸ್ಸು ಹೋಗ್ತಾ ಇದ್ದೀನಿ. ಮನಿ ಹೋಗೋಣ. ನಮ್ಮ ಬಾಯ್ಸ್ನ ಮೀಟ್ ಮಾಡೋಣ ಈಗ ಚನ್ನಪಟ್ಟಣದಲ್ಲಿ. ಇವತ್ತು ಸುಮಾರು ಫಂಕ್ಷನ್ ಇತ್ತು ಗೈಸ್. ನಮ್ಮ MBA ಫ್ರೆಂಡ್ದು ಎಂಗೇಜ್ಮೆಂಟ್ ಇತ್ತು. ಶರಣ್ಯ ಕಂಗ್ರ್ಯಾಚುಲೇಷನ್ ಅಂತ ಹಾಕಿ ನನಗೆ ಹೋಗೋಕ್ಕಾಗಲಿಲ್ಲ, ಲೇಟಾಗಿ ಹೋಗ್ಬಿಡ್ತು. 2-3 ಫಂಕ್ಷನ್ ಇರೋದ್ರಿಂದ MBA ಫ್ರೆಂಡ್ ಎಂಗೇಜ್ಮೆಂಟ್ ಮಿಸ್ ಮಾಡ್ಕೊಬಿಟ್ಟೆ ಗೈಸ್. ನಾನು ಪವನ್ ಇವಾಗ ಹೋಗ್ತಾ ಇದೀವಿ. ನೋಡಿ ಮುಂದೆಗಡೆ ಕುರಿಗಳು ಹೋಗ್ತೈತೆ, ಕತ್ತೆ ಕಾರ್ ಓಡಿಸ್ತೈತೆ, ಹಂದಿ ಪಕ್ಕದಲ್ಲಿ ಕೂತೈತೆ. ಅಷ್ಟೊತ್ತಿನ ಕಾಯ್ತಿದ್ದ ಈ ಡೈಲಾಗ್ ಹೇಳಕ್ಕೆ. ಅಷ್ಟೊತ್ತಿನ ಇವನು ಕಾಯ್ತಿದ್ದ ನನ್ಮೇಲೆ ಕೌಂಟ್ರ್. ಆಗ್ಲೇ ಕುರಿ ನೋಡ್ದೆ ತೆಗ್ದೆ ವಿಡಿಯೋ ಮಾಡಕ್. ಅವ್ನ್ ಗೊತ್ತಾಯ್ತು ಏನೋ ಹೇಳ್ತಾನೆ ಅಂತ. ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದ ಗೈಸ್ ಕೌಂಟ್ರ್ ಕೊಡಕ್ಕೆ. ಹಂದಿ ಗಿಡ್ಡ ಒಬ್ಬ ನಾಗವರದ ಹತ್ರ ಒಬ್ಬ ಹಂದಿ ಗಿಡ್ಡ ಅಂತ ಕಳ್ಳ ಇದ್ದಂತೆ. ನಮ್ಮ ಅಮ್ಮ ಹೇಳ್ತಾರ ಅವಾಗ ಕತೆನ. ಹಂದಿ ಗಿಡ್ಡ ಅಂತ ಒಬ್ಬ ಕಳ್ಳ ಇದ್ದಂತೆ. ಅವ್ರ ಅವಾಗ ಇದು ಆ ಕಾಲದಲ್ಲಿ ಟೆಂಟ್ ಅಲ್ಲಿ ಫಿಲಮ್ ಹಾಕೋರಂತೆ. ನಾಗವಾರದಲ್ಲಿ ಕಾನ್ಸಂದ್ರ ಮತ್ತೆ ಬೇವೂರಿಂದೆಲ್ಲ ನಡ್ಕೊ ಹೋಗೋರಂತೆ. ಅವಾಗ ಹಂದಿ ಗಿಡ ಬಂದ್ಬಿಡ್ತಾನೆ, ಇದು ಕಳ್ತನ ಮಾಡ್ಬಿಡ್ತಾನೆ ಅಂತ ಎದ್ರೋರಂತೆ. ಹಂದಿ ಗಿಡ ಕಳ್ಳನ ಹೆಸ್ರೆ ಹಂದಿ ಗಿಡ. ನಮ್ಮ ಅಮ್ಮ ಕತೆ ಹೇಳ್ದಾಗೆಲ್ಲ ನೀನೇ ನೆನ್ಪಾಯ್ತೀವಿ ನಂಗೆ. ಹಂದಿ ಗಿಡ ನೀನೇ ನಿನ್ ತರನೇ ಇರ್ಬೋದಾ ಅಂತ. ಹೆಂಗೆ ಗೈಸ್ ಕೊಟ್ಟೆ ನೋಡಿ ಕೌಂಟ್ರು. ಕತೆ ಹೇಳ್ಕೊಟ್ಟೆ ಗೈಸ್. ನಾನು ಮತ್ತೆ ಪವನ್ ಬಂದ್ವಿ ನೆರವಿಗೆ. ಇವಾಗ ಊಟಕ್ಕೆ ಕೂತ್ಕೊಂಡಿದೀವಿ. ಮಟನ್ ಸಾರು, ಗೋಟಿ ಗೊಜ್ಜು ಹಾಕ್ತಾರೆ ಈಗ ಗೈಸ್. ಗೋಟಿ ಗೊಜ್ಜು ಮಟನ್ ಸಾರು ಮುದ್ದೆ ತಗೋಬತ್ತವ್ರೆ. ಏನ್ ಹೇಳು ಪವನ್, ನಾವ್ ಎಂತ ಇದು ಮಿಲ್ಟ್ರಿ ಹೋಟ್ಲಲ್ಲಿ ತಿಂದ್ರು ಬೀಗ್ ರೂಟದಲ್ಲಿ ಇರೋ ಮಜಾ ಟೇಸ್ಟು, ಅದ್ರಲ್ಲಿ ಬರೋ ಟೇಸ್ಟು ಮಜಾ ಎಲ್ಲೂ ಬರಲ್ಲ ಗೈಸ್. ನೆಕ್ಸ್ಟ್ ಐಟಮ್ ಮುದ್ದೆ ಗೊತ್ತಾಯ್ತಾ? ಮುದ್ದೆ ಅಣ್ಣ ಗೈಸ್. ನಮ್ಮ ನೆಕ್ಸ್ಟ್ ಐಟಮ್ ಚಿಕನ್ ಚಾಪ್ಸ್ ಬಂದಿದೆ. ರೈಸ್ ಆಮೇಲೆ ಹಾಕ್ಸ್ಕೊಳ್ಳೋಣ. ಅವ್ನು ಚಿಕನ್ ಬೇಕಾದ್ರೆ ಎತ್ಕೊಳ. ಪವನ್ ಪಾಪ ಮಟನ್ ತಿನ್ನಲ್ಲ ಗೈಸ್. ನನಗೆ ಮಟನ್ ಹಾಕ್ಬಿಟ್ಟ, ಅದಕ್ಕೆ ಚಿಕನ್ ಬೇಕು ಅಂದ್ರೆ ಎತ್ಕೊಳ್ಳಿ. ಅವ್ನು ನಾಚ್ಕೋಬೇಡ ಪವನ್. ಹೋಟ್ಲಲ್ವಲ್ಲ ನಾಚ್ಕೋಬಿಟ್ಟಿ ಅಂತ ಹೇಳ ಪವನ್. ಈಗೆಲ್ಲ ನಮ್ ಕೊಬ್ಬರು ಕರ್ಕೊಂಡು ಫುಲ್ ಸ್ಯಾಟಿಸ್ಫೈ ಆಗ್ತದೆ. ಒಬ್ರ ಜೊತೆ ನಾನು ಇದುವರೆಗೂ ಒಂದು ಇದು ಪರದಲ್ಲಿ ತಿಂದಿದ್ದೀನಿ, ಅಲ್ಲಿ ಫುಲ್ ಸ್ಯಾಟಿಸ್ಫೈ ಆಯ್ತಾನೆ. ನೆರವಿಗೆ ಕರ್ಕೊಂಡ್ಬಿಟ್ರೆ ಇನ್ನೂ ಸ್ಯಾಟಿಸ್ಫೈ ಆಯ್ತು. 2 ಸಲ 3 ಸಲ ಹಾಕ್ಸಿದ್ರು ತಿನ್ಕೊಬಿಡ್ತಾನಲ್ವಾ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ ನೆರವಿಗೆ ಕರ್ಕೊಂಡ್ ಬಂದ್ರೆ ಕೊಬ್ರನ್ನ. ಗೈಸ್ ಬೀಗ್ ರೂಟದಲ್ಲಿ ಚೆನ್ನಾಗಿ ಬಾಡೂಟನ ತಿನ್ಕೊಂಡು ಈಗ ವಾಪಸ್ಸು ಹೋಗ್ತಾ ಇದೀವಿ. ಚನ್ನಪಟ್ಟಣಕ್ಕೆ ಹೋಗ್ತೀವಿ. ಚನ್ನಪಟ್ಟಣಕ್ಕೆ ಹೋಗ್ಬಿಟ್ಟು ಯಶವಂತ್ ಶೇಖರ್ ನಮ್ ಬಾಯ್ಸ್ ನ ಮೀಟ್ ಮಾಡೋಣ ಬನ್ನಿ ಗೈಸ್. ನಾವ್ ಅವತ್ತಿಂದ ಹೇಳ್ತಿದ್ನಲ್ಲ ರೋಡ್ ಎಲ್ಲ ಹಾಳು ಮಾಡಿ ಇಡ್ತಾವ್ರೆ ಅಂತ. ಅವತ್ತಿನ ತೋರ್ಸಿದ್ನಲ್ಲ ಅಂತ. ಇದು ಅರ್ಧ ರೋಡ್ ಬಗ್ದಿರೋದು, ಈ ಕಡೆ ಮಣ್ಣಾಕ್ ಪುಟ್ಬಿಟ್ಟವ್ರೆ ತೋಟ ತೋರಿ ಮಾಡ್ಕೊಂಡು. ಈಗ ರೋಡ್ ಕೆಳಿಕೆನೆ ಪೈಪ್ ಹಾಕ್ತಾವ್ರೆ. ಇದಾದ್ಮೇಲೆ ತಿರ್ಗಾ ಬಗೀತಾರೆ. ಏನ್ ಇದು ವಾಟ್ ನೀರಿಂದ ಏನೋ ಮನೆ ಮನೆಗೆ ನೀರ್ ಬರುತ್ತೆ ಅಂತ ಅಂತಾರಲ್ಲ. ಇದನ್ನ ಈ ರೋಡ್ ಸಖತ್ತಾಗ ಹಾಕಿದ್ರಲ್ಲ ರೋಡ್, ಅದಕ್ಕಿಂತ ಮುಂಚೆ ಹಾಕ್ಬೇಕು ಈ ಪೈಪ್ ನ. ಇನ್ನೂರ ಆ ಕಡೆ ಮಣ್ಣು ಇತ್ತು ಜಾಗ, ಆ ಪೈಪ್ ಉಳಷ್ಟಿತ್ತು.
ಆರಾಮಾಗಿ. ಆ ಕಡೆಗೆ ರೋಡ್ ಆಗಿ ಅದ್ರ ಬದಲು ರೋಡ್ ಪಕ್ಕಕ್ಕೆ ಹಾಕೋಬೋದಿತ್ತಲ್ಲ. ಈಗ ತಿರ್ಗಾ ಈ ರೋಡ್ ರೆಡಿ ಈ ರೋಡ್ ನಿಜ ಹೈವೇ ಇದ್ದಂಗೆ ಇತ್ತು ಗೈಸ್. ನನ್ ಕಾರಲ್ಲಿ ಹೇಳ್ಬೇಕಾದ್ರೆ ಹೊಸ ಇವೆ ಆಗಕ್ಕಿಂತ ಮುಂಚೆ ನಾವೆಲ್ಲ ಇದ್ರಲ್ಲೇ ಓಡಾಡ್ತೀವಿ. ಇದ್ರಲ್ಲೇ ಓಡಾಡುವೆ ನಾನು ಯಾವಾಗ್ಲೂ ಕೆಂಗಲ್ಗೆ. ರೋಡ್ಗಳನ್ನೆಲ್ಲ ಅಗದ್ಬಿಟ್ಟು ನೋಡಿ ಹೆಂಗ್ ಜಾಮ್ ಆಯ್ತು. ಈಗ ನಾವ್ ಇಲ್ಲಿ ಈ ಮೂಲೆಗೆ ಹಾಕೊಂಡಿದೀವಿ, ಒಂದ್ ದೊಡ್ಡ ಲಾರಿ ಎತ್ಕೊಂಬಂದ ನಾವ್ ಅಣ್ಣ. ಅಲ್ಲೆಲ್ಲ ಫುಲ್ಲು ಗಾಡಿಗಳೆಲ್ಲ ಹಿಂದೆ ಇಲ್ಲಿ ಸೈಡ್ ಹಾಕೊಂಡು ನಿಲ್ಸ್ಕೊಂಡಿದೀವಿ. ನಾನು ಪವನ್ ನೆರವೆ ಊಟ ಮಾಡ್ಕೊಂಡು ಇಲ್ಲಿ ಶೇಖರ್ ಅವ್ರ ತೋಟಕ್ಕೆ ಬಂದ್ವಿ. ಫುಲ್ ಎಲ್ಲ ಪ್ರೊಫೆಷನಲ್ ಆಗಿ ಕ್ಲೀನ್ ಆಗಿ ಐತೆ ನೋಡಿ ಶೇಖರ್ ಅವ್ರ ತೋಟ. ಇವಾಗ ನೀರ್ ಬಿಟ್ಟಿದ್ಯಾ ಶೇಖರ್? ಸ್ವಿಮ್ಮಿಂಗ್ ಪೂಲ್ ಎಲ್ಲ ಗಲೀಜಾಗ್ಬಿಡೈತೆ ಗೈಸ್. ಸ್ವಿಮ್ಮಿಂಗ್ ಪೂಲ್ ಇದು ಕ್ಲೀನ್ ಮಾಡಿಲ್ಲ, ನೀರು ಇಲ್ಲ. ಅದೆಷ್ಟು ಬೇಗ ಒಂದ್ ತಿಂಗಳಿಗೆ 2 ಸತಿ ಕ್ಲೀನ್ ಮಾಡಿಸ್ತಾನೆ, ಅಂದ್ರೂ ಹಿಂಗೆ ಆಗೋಗಿರ್ತದೆ. ಬೋರ್ ನೀರಲ್ವಾ, ಮಣ್ಣು ಬರ್ತದೆ ಒಳಗಿಂದ, ಅದಕ್ಕೆ ಗಲೀಜಾಗೋಗ್ತದೆ. ಶೇಖರ್ ಮತ್ತೆ ಪವನ್ ಸ್ಪೀಕರ್ ನಾಕೋ ಬೆಣ್ತವ್ರೆ. ಪವನ್ ಹಾಡು ಹೇಳೋ, ಹಾಡೋ ಮಾತಾಡು. ಹಲೋ ವೆಲ್ಕಮ್ ಟು ಟಾಪ್ ಡಾಲಿ ವರ್ಲ್ಡ್ ಹೆಡ್ ಚಾಂಪಿಯನ್ 355 pound Shaker. The opponent 455 pound Power. ನೀವು ಎರಡೆರಡು ತರ ನೀವು ಎಲ್ಲಿ ಚೇಂಜ್ ಮಾಡ್ತಿದ್ದೀಯಾ ಶೇಖರ್? ಎಷ್ಟ್ ತರ ಬರುತ್ತೆ ವಯಸ್ಸು? ಎಷ್ಟು ವಯಸ್ಸು ಬರುತ್ತೋ ಚೇಂಜ್ ಮಾಡು. ಇದಕ್ಕೆ ಎಷ್ಟು ಕೊಟ್ಟಿದ್ದು? ಎಷ್ಟು ರೂಪಾಯಿ ಕೊಟ್ಟಿದ್ದಕ್ಕೆ? 45,000 ತಾನೆ ಬರ್ತೈತೆ ಬಿಡ. 45 ನನ್ನ ವಯಸ್ಸು ಚೆನ್ನಾಗೈತಲ್ಲ ಗೈಸ್. ಇವಾಗ ಮಾತಾಡ್ತಿರೋದು ರೋಬೋ. ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ನೋಡಿ, ಇದು ಲೋಕಲ್. ಇದು ನಾರ್ಮಲ್ ನನ್ನ ವಯಸ್ಸು ಗೈಸ್. ಜಿಂಕ ಜಿಂಕ ಆರ್ಕೆಸ್ಟ್ರಾದಿಂದ ಪವನ್ ಹಾಗೂ ಶೇಖರ್ ಇಂದ ಭರತನಾಟ್ಯ ನೃತ್ಯ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳ ಪ್ರಾರಂಭವಾಗಿದೆ. ಇವಾಗ ಇನ್ನೊಂದು ವಯಸ್ಸ ಕಡೆ ಇರಿ ಗೈಸ್. ಹಲೋ 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 ಶೇಖರ್ ಶೇಖರ್ ಲೋ ಶೇಖರ್ ಲೋ ಏನೋ 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 ಹೆಂಗ ನೋಡ ಅಪ್ಪ ಊಟ ಅಪ್ಪ ಊಟ ನೀವು ಒಳ್ಳೆ ಸಾಕತ್ತಾಗ ಗೊತ್ತಿತ್ತು ವಯಸ್ಸು. ಹಾಕೋ 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 ಹಾಕೋ. ಅದು ಚಿಕ್ಕ ಮಕ್ಕಳು ನೋಡ 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 ಈ ಮುತ್ತು ಪಾಪು ಪವನ ನೋಡ ಎಷ್ಟು ಮುದ್ದಾಗಿದ್ದಾನೆ ಅಂತ ನೋಡ. ಒಳ್ಳೆ ಸಾಕಾದಾಗೈತೆ, ನಂಗೆ ಇಷ್ಟ ಆಯ್ತು. ನಮ್ ಕಾರಲ್ಲಿ ಮಡಿಕೊಂಡು ಎತ್ಕೋ ಒಯ್ತೀನಿ. ಸ್ಪೀಕರ್ ಬೇಕು ಶೇಖರ್. ನಾವ್ ಇವಾಗ ತೋಟದ ಮನೆಯಿಂದ ಚನ್ನಪಟ್ಟಣ ಹೋಗ್ತಾ ಇದೀವಿ. ಶೇಖರ್ ಆಟೋ ಎತ್ಕೊಂಡ ನಾವು ನಮ್ ಕಾರಲ್ಲಿ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಅಂತ ಇನ್ನೂ ಗೊತ್ತಿಲ್ಲ.
ಹೋಗ್ತಾ ಹೋಗ್ತಾ ಡಿಸೈಡ್ ಆದ್ಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಗೈಸ್, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅದ್ರ ಜೊತೆಗೆ ಇವಾಗ ಮೆಂಬರ್ಶಿಪ್ ಓಪನ್ ಆಗೈತೆ. ಗೈಸ್, ನೀವು ಮೆಂಬರ್ಸ್ ಆದ್ರೆ ನೀವು ನಾಳೆ ಹಾಕೋ ವಿಡಿಯೋನ ಈಗಲೇ ನೋಡ್ಬೋದು. ಆಲ್ರೆಡಿ ಶೆಡ್ಯೂಲ್ ಮಾಡಿಟ್ಟಿರ್ತೀನಿ. ಮೆಂಬರ್ಸ್ಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅದ್ರ ಜೊತೆಗೆ ನಾವು ಲಕ್ಕಿ ಮೆಂಬರ್ಸ್ನ ನಾವೇ ಹೋಗಿ ಮೀಟ್ ಮಾಡಿ ಅವ್ರ ಜೊತೆ ವಿಡಿಯೋ ಕೂಡ ಮಾಡ್ತೀವಿ. ಸೊ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಎಲ್ಲರೂ ಮೆಂಬರ್ಶಿಪ್ನ ತಗೊಳ್ಳಿ. ಈ ವಿಡಿಯೋದಲ್ಲಿ ನೀವು ಚಾನಲ್ ಅಲ್ಲಿ ಹೋಗ್ಬಿಟ್ಟು ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಅದಾದ್ಮೇಲೆ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ ಬರುತ್ತೆ ನಿಮ್ಗೆ. ಮೆಂಬರ್ಸ್ ಆದ್ರೆ ನಿಮ್ಗೆ ಬೇಗ ವಿಡಿಯೋಸ್ನ ನೋಡ್ಬೋದು. ಮತ್ತೆ ನಾವು ನಿಮ್ನ ಒಂದು 3-4 ಜನ ಲಕ್ಕಿ ಮೆಂಬರ್ಸ್ನ ನಾವು ಮೀಟ್ ಮಾಡ್ತೀವಿ. ಸೊ ಎಲ್ಲರೂ ಮೆಂಬರ್ಸ್ ಆಗಿ. ಏನ್ ಭವನ್, ಅವ್ರ ಜೊತೆ ವಿಡಿಯೋ ಮಾಡೋದು. ಮೆಂಬರ್ಸ್ ಜೊತೆ ವಿಡಿಯೋಸ್ ಪ್ಲಾನ್ ಮಾಡಿದೀವಿ. ಸೊ ಅದಕ್ಕೆ ಮೆಂಬರ್ಶಿಪ್ ತಗೊಂಡು ಜಾಯ್ನ್ ಆಗಿ. ಗೈಸ್, ನಾವು ಅವತ್ತು ಚಾಟ್ಸ್ ತಿನ್ಕೊಂಡು ಹೋಗಿದ್ವಲ್ಲ, ಇಲ್ಲಿ ಇಷ್ಟ ಆಗಿತ್ತಲ್ಲ ನಮ್ಗೆ, ಅದಕ್ಕೆ ತಿರ್ಗಾ ಬಂದಿದೀವಿ. ಪವನ್ ಚಾಟ್ಸ್ ತಿನ್ಬೇಕು ಅಂತ ಹಿಂಸೆ ಕೊಡ್ತಿದ್ದ. ಅದಕ್ಕೆ ಚಾಟ್ಸ್ ತಿನ್ನಕ್ ಹೋಗೋಣ. ಶೇಖರ್ ಬರ್ತಾವನು. ರೈಸ್ ಒಂದು ಟಿಕ್ಕಿ ಪುರಿ ಹೇಳಿದ, ಮತ್ತೆ ಅದೇನದು ಮಸಾಲಾ ಪಾಪಡ್ ಹೇಳಿದ. ಶೇಖರ್ ನಾನು ತಿನ್ನೋದೇ ಇಲ್ಲ, ನೀವು ತಿನ್ರಪ್ಪ ನೋಡ್ತೀನಿ ಅಂತ ಬಂದ್ಬಿಟ್ಟು ಮೇಯ್ತವನು. ಟಿಕ್ಕಿ ಯಶವಂತ್ ಪವನ್ ಅವತ್ತು ಹೇಳಿದ್ನಲ್ಲ, ಬಂದ್ ಮಸಾಲ ತಿಂದಿದ್ನಲ್ಲ, ಇಷ್ಟ ಆಗ್ಬಿಡೈತೆ. ಅದಕ್ಕೆ ತಿರ್ಗಾ ನನಗೆ ಬಂದ್ ಮಸಾಲಾನೇ ಬೇಕು, ನಾನು ಒಬ್ನೇ ತಿಂತೀನಿ ಅಂತ ಆರ್ಡರ್ ಮಾಡ್ಕೊಂಡಾನೆ. ತಿಂದೆ. ಜರಿ ತಿನ್ಸು ಶೇಖರ್ಗೆ. ಮದ್ವೆ ಆಯ್ತು ಬಿಡಿ. ಹೆಂಗಾಯ್ತು ಪವನ್ ಬಂದ್ ಮಸಾಲ? ಶೇಖರ್ಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರ, ಶೇಖರ್ ಬ್ರೋ ಯಾಕೆ ಟಿ ಶರ್ಟ್ ಹಾಕಲ್ಲ ಅಂತ. ಅವತ್ತಿಂದ ಶರ್ಟೇ ಹಾಕ್ತಿಲ್ಲ, ಬರೀ ಟಿ ಶರ್ಟ್ ಹಾಕೋತ. ಅವತ್ತಿಂದ ಟಿ ಶರ್ಟ್ ಅಲ್ಲೇ ಅವನೇ ಗೈಸ್. ದಿನ ಒಂದೊಂದು ಟಿ ಶರ್ಟ್ ಹಾಕೋತಾನೆ ಹೊಸ. ಶೇಖರ್ ಕಾರ್ ನೋಡಿ, ಬ್ಲಾಕ್ ಕಾರ್ ಮೇಲೆ ವೈಟ್ ಪೇಂಟಿಂಗ್ಸ್ ಮಾಡಿ ಜೀಬ್ರಾ ಮಾಡಿದಾನೆ. ಶೇಖರ್ ಬ್ರೋ, ವಾಟ್ ಯು ಡು ಲೀವ್ ಫಾರ್ ಲಿವಿಂಗ್? ಏ ನೈಸ್ ಕಾರ್ ಬ್ರೋ, ಸಾಕ್ ಬಿಡು ಬಿಡು. ಅವಾಗ್ಲೇ ಚಾಟ್ಸ್ ಅಂಗಡಿಗೆ ಹೋಗಿ ಚಾಟ್ಸ್ ತಿಂತೀವಿ ಅಂತ ಗೊತ್ತಿರ್ಲಿಲ್ಲ. ಇವಾಗ ಯಶವಂತ್ ಬತ್ತಾವನೆ. ಯಶವಂತ್, ನಾನು, ಶೇಖರ್, ಪವನ್ ಎಲ್ರು ಸೇರ್ತೀವಿ. ಈಗ ನೆಕ್ಸ್ಟ್ ಎಲ್ಗ್ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಗ್ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಯಶವಂತ್ ಪಿಕಪ್ ಮಾಡಕ್ ಹೋಗ್ತಾ ಇದೀವಿ. ಶೇಖರ್ ನೋಡಿ ಅಲ್ಲಿ ರೇಸ್ ಕಾರ್ ತರ ಹೆಂಗ್ ನುಗ್ಸ್ತಾವನ ಆಲ್ಟೋನ. ಲಾರ್ಡ್ ಆಲ್ಟೋ ಹೆಂಗ್ ಓಡಿಸ್ತಾವ್ ನೋಡಿ. ಯಶವಂತ್ ನೋಡಿ ಗೈಸ್ ಅಲ್ಲಿ ಇದೋಯ್ತಾವ್. ಆರ ನೋಡಿ ತಿರ್ಗ್ಲಿ. ಆರ ನೋಡಿ ಒಟ್ಟಾಯ್ತಾನೆ. ಹೋಗ ಅಲ್ಲಿಗೆ ಹೋಗು. ಯಶವಂತ್ ನೋಡಿ ಹೋಯ್ತಾವ್ನೆ. ಓಡಾಯ್ತಾವನೆ ವಿಡಿಯೋ ಮಾಡ್ಬಿಡ್ತೀವಿ ಅಂತ. ಆಂಟಿ ಕೆಲಸ ಮಾಡಿಸ್ತಾವ್ರ ಯಶವಂತ್ ಕೈಲಿ. ಯಶವಂತು ಓಡಾಯ್ತಾವ್ ವಿಡಿಯೋ ಮಾಡ್ಬಿಡ್ತೀವಿ ಅಂತ ಮಕ ತೋರಿಸ್ತೆ. ಅಲ್ಲಿ ನೋಡೋ ಈಗ್ಲೂ ಮಕ ಉಸ್ಕೋತಾವ. ಶೇಖರ್ ಕಾರ್ನ ಇಲ್ಲೇ ಹಾಕ್ದ. ಯಶವಂತ್ ಬತ್ತಾವನೆ, ಏನೋ ಮಾತಾಡ್ಬೇಡ, ರೆಕಾರ್ಡ್ ಮಾಡಿದೀವಿ ಅಂತ ಹೇಳ್ಬೇಡ, ಸುಮ್ನೆ ಇರು. ಅವನಿಗೀಗ ಅವ್ರ ಅಮ್ಮ ನಗ್ತಿದ್ರು ಕಣ, ಮಾತಾಡ್ಸೋದ್ ಹೋಗಿದ್ದು. ಪಾಪ ಸುಸ್ತಾಗ ನೀರ್ ಕೊಡೋ ಸಿಲೈ. ನೀರ್ ಕೊಡ, ಒಂದ್ ನಿಮಿಷ ಇರೋ. ಹಾ, ಅಲ್ಲಿಂದ ಅಟ್ಯಾಕ್ ಮಾಡಿ ಬಂದು ಮುಂದಕ್ಕೆ ವಿಡಿಯೋ ತಗೊಂಡ್ರು. ನಿಮ್ಮಮ್ಮ ಅಲ್ಲೇ ನೋಡ್ಬಿಟ್ಟು ನಗ್ತಾವ್ರು. ನೀನು ಓಡೋಯ್ತದ್ಯಾ, ನಾವು ರೆಕಾರ್ಡ್ ಮಾಡ್ಲೇಬೇಕು ಅಂತ ಅಟ್ಯಾಕ್ ಮಾಡಿ ನುಗ್ಸಿ ತೆಗೆದ ವಿಡಿಯೋನ. ಖರ್ಚ್ಬೇಕಿದ್ದು ಅಂತ ಖರ್ಚು ಬಿಡಿನ ಅದು. ನಾವೇನೋ ನಾನೇನೋ ಹಸೀಟೋ ಏನೋ ಅಂದ್ರೆ ಇದು ಖಾರದ ಪುಡಿ ಓದ್ಕೋಯ್ತು. ಶೇಖರ್ಗೂ ಸಿತಂದ್ ಹಾಕ್ಬೇಕು ತಾನೆ ಕಣ್ಗೆ, ಗ್ಲಾಸ್ ಹಾಕೋದ್ ತಪ್ಪದು. ಗೈಸ್, ನಾವೆಲ್ಲೂ ಹೋಗ್ಲಿಲ್ಲ. ಶೇಖರ್ ಎಲ್ಲ ಹೋಗ್ಬೇಕು ಹೊರಗಡೆ, ಫೋನ್ ಮಾಡ್ತಾವ್ರ ಮನೇಲಿ ಅಂದ್ಬಿಟ್ಟು ಹೊರಟೋದ. ಅದಕ್ಕೆ ಯಶವಂತ್ ಮತ್ತೆ ಶೇಖರ್ನು ಡ್ರಾಪ್ ಮಾಡಿದ್ವಿ. ನಾನು ಪವನ್ ಈಗ ವಾಪಸ್ ಹೋಗ್ತೀವಿ. ಏನಾದ್ರು ತಿನ್ಕೋಗೋಣ ಪವನ್ ಹೋಗ್ತಾ. ಇವಾಗ ಜಸ್ಟ್ ಡ್ರಾಪ್ ಮಾಡಿದ್ವಿ, ನಡೀರಿ ಹೋಗೋಣ. ಗೈಸ್, ಪವನ್ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದೆ. ನಮ್ಮ ಮನೇಲಿ ಉಪ್ಸಾರು ಮುದ್ದೆ ಮಾಡಕ್ಕೆ ಹೇಳಿದೆ ನಮ್ಮ ಅಮ್ಮನಿಗೆ. ಅಡುಗೆ ಮಾಡೋರೆ ಹಾಕೊಡೆ ಅಮ್ಮ. ಬಜ್ಜಿ ವಡೆ ಬೋಂಡನು ಮಾಡವ್ರೆ.
ರಾತ್ರಿ ಹೊತ್ತು ಆಲ್ಮೋಸ್ಟ್ ನಾನು ಮುದ್ದೆ ಊಟ ಮಾಡ್ತೀನಿ ಗೈಸ್ ಮನೇಲಿ. ಬೆಳಗ್ಗೆ ಹೊತ್ತು ಲೇಟಾಗಿ ನಾಷ್ಟ ಮಾಡೋದು, ನೈಟ್ ಟೈಮ್ ಕರೆಕ್ಟಾಗಿ ಮುದ್ದೆ ಊಟ ಮನೇಲಿ ಫಿಕ್ಸು. ಉಪ್ಸಾರು ಮುದ್ದೆ ಸಾಕು ಉಪ್ಸಾರು ಪಲ್ಯ ಉಪ್ಸಾರು ಮುದ್ದೆ ಸಾಕು. ಬನ್ನಿ ಊಟ ಮಾಡ. ಭೀಮ ನೋಡಿ ಮಲಗೋನಿಲ್ಲ, ಅಡುಗೆ ಮನೇಲಿ ಇರ್ತಾನೆ. ಗೈಸ್ ಊಟ ಮಾಡ್ತಾಯಿನಿ, ಮುದ್ದೆ ಉಪ್ಸಾರು ಅನ್ನ. ಭೀಮ ನೋಡಿ ನಮ್ಮ ಮನೇಲಿ ಯೂಟ್ಯೂಬ್ ಹಾಕ್ಬಿಟ್ಟು ಇವಾಗ ವೈಫೈ ಹಾಕ್ಸ್ಬಿಟ್ಟು ಅವಾಗೆಲ್ಲ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ಳೋರು. ಇವಾಗ ದಿನ ಒಂದೊಂದು ಫಿಲಮ್ ಹಾಕೊಂಡು ಹಳೆ ಕಾಲದ್ದು ಯಾವ್ದಾದ್ರು ನೋಡ್ತಾ ಇರ್ತಾರೆ. ಅಂಬರೀಷ್ ಸರ್ದು ನೋಡ್ತಾವ್ರೆ ಇವತ್ತು. ದಿನ 2 ಫಿಲಮ್ ನೋಡ್ತೀರಾ, 1 ನೋಡ್ತೀರಾ? ನಾನು ಹ್ಞೂ ಅರ್ಧ ಆದ್ರೆ ಇನ್ನು ನಾಳೆ ಅಲ್ಲಿಂದನೇ ಬರ್ತದೆ ತಿರ್ಗ. ದಿನ 1 ನೋಡಲ್ವೇ? ಅರ್ಧ ಆದ್ರೆ ತಿರ್ಗ ನಾಳೆಯಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತದೆ. ನೋಡ್ತೀನಿ, ಒಂದು ಫುಲ್ ನೋಡ್ತೀಯಾ 1 ನೋಡ್ತೀಯಾ? ಒಂದು ಫುಲ್ ನೋಡ್ತೀನಿ. ಒಂದು ದಿನಕ್ಕೆ ಯಾವ ಅರ್ಥ ಆದ್ರೆ ನಾಳೆ ತಿರ್ಗ ಅಲ್ಲಿಂದ ಸ್ಟಾರ್ಟ್ ಆಯ್ತದೆ. ಅಷ್ಟಕ್ಕೆ ನಿಂತಿರ್ತದೆ. ಇವನ್ ನೋಡಿ ಇಲ್ಲಿ ಲವ್ ಚಿಕನ್ ಅಲ್ಲ ಇದು ಉಪ್ಸಾರು. ಯಾಕ ಊಟ ಹಾಕ್ಲಿಲ್ವ ಅವನ್ಗೆ? ಹಾಕದೆ ಮತ್ತೆ ಯಾಕೆ ಹಿಂಗೆ ಆಡ್ತಾವನಲ್ಲ ಬೊಜ್ಜಿಗೆ? ತಂದು ರೂಢಿ ಮಾಡಿದ್ಯಲ್ಲ ಅದಕ್ಕೆ. ನಾನು ಹೋಟ್ಲಲ್ಲಿ ಏನಾರು ಇದು ತಗೊಬಂದ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ಹಾಕ್ತೀನಲ್ಲ, ಅದಕ್ಕೆ ಇವತ್ತೇನೋ ತಂದಿಲ್ವಲ್ಲ ಅದಕ್ಕೆ ಬಂದು ಕೇಳ್ತಾವನೆ. ದಿನ ತಂದ್ಬಿಟ್ಟು ತೊಳೆದ್ಬಿಟ್ಟು ತಿನ್ಸ್ಬಿಟ್ಟು ಚಿಕನ್ನ ರೂಢಿ ಬಿದ್ದಾಗೋರು. ಇವತ್ತಲ್ಲ ಅದಕ್ಕೆ. ಹಳೆ ಮೂವಿಗಳೆಲ್ಲ ನಮ್ಗೆ ಇವಾಗ ಹೊಸ ಟಿ ವಿಗಳು ಸೈಜ್ಗೆ ಬರೋದೇ ಇಲ್ಲ. ಅವಾಗ ಬಾಕ್ಸ್ ಥರ ಬತ್ತಿತ್ತಲ್ಲ ಟಿ ವಿ, ಆ ಸೈಜಲ್ಲಿ ಬರ್ತದೆ. ಫುಲ್ ಸ್ಕ್ರೀನ್ ಬರೋದೇ ಇಲ್ಲ ನೋಡಿ ಫಿಲಮ್. ನಮ್ದು ಹಳೆ ಟಿ ವಿ ಇತ್ತಲ್ಲ ಆ ಸೈಜು. ಭೀಮಾ ಹೊಡಿತೀನಿ, ಹೋಗಿದ್ದಿ? ಎಲ್ಲ ಹಳೆವ್ ನೋಡ್ಕೊತಿರ್ತಾರೆ, ಹೊಸವು ನೋಡು. ಹೊಸವು ಇದ್ರಲ್ಲಿ ಪ್ರೈಮ್ ಅಲ್ಲಿ ಹಾಕಿ ಹೇಳ್ಕೊಡ್ತೀನಿ ಇರು. ಯೂಟ್ಯೂಬ್ ಅಲ್ಲ ಪ್ರೈಮ್ ಅಲ್ಲಿ ತೆಗಿಬೇಕು. ಅಮೆಝಾನ್ ಪ್ರೈಮ್ ತೆಗ್ದ್ಬಿಟ್ಟು ಹೊಸವು ಬರ್ತಾವ ನೋಡಿ ತೋರಿಸ್ತೀನಿ ರೀ. ಗೈಸ್ ಪ್ರೈಮ್ ಅಲ್ಲಿ ಹೊಸ ಫಿಲಮ್ ಹಾಕೊಟ್ಟಿದ್ದೀನಿ, ನಮ್ಮ ಮನೆಯವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಪ್ರೈಮ್ದು ಒತ್ತೂರು ಬರುತ್ತೆ ಅಂತ 1-2 ಸಲ ತೋರಿಸಿದ್ರೆ ಕಲ್ತ್ಕೊಬಿಡ್ತಾರೆ. ಗೈಸ್ ಭೀಮನ್ನ ಆಟ ಆಡಿಸ್ಬಿಟ್ಟು ಮಲ್ಕೋತೀನಿ. ಹಿಡ್ಕೊಬಂದವ್ ನೋಡಿ ಆಟ ಸಾಮಾನು. ಡೈಲಿ ನೈಟ್ ಅವನ್ನ ಆಟ ಆಡಿಸ್ಬಿಟ್ಟೆ ಮಲ್ಕೋಬೇಕು, ಇಲ್ಲಾಂದ್ರೆ ಮಲ್ಕೊಳಕ್ ಬಿಡಲ್ಲ. ಎತ್ಕೊಬರ ಬಾ. ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ನಾಳೆ ಸಿಗೋವರೆಗೂ ಬಾಯ್ ಬಾಯ್, ಟಾಟಾ.